ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದಲ್ಲಿ ನಡೆದ ಶ್ರೀ ಕಾಯಕರತ್ನ ಸೇವಾ ಸಂಸ್ಥೆ ಜಮಖಂಡಿ ಈ ಕಾರ್ಯಕ್ರಮವು ದಿನಾಂಕ 15-3-2026ರಂದು ಬೀಳಗಿಯ ತಾಲೂಕಾ ಪಂಚಾಯತಿ ಸಭಾಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಬೀಳಗಿ ತಾಲೂಕಿನ ಅನಾಥ ಮಕ್ಕಳಿಗೆ ಶಿಕ್ಷಣ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೀಳಗಿ ತಾಲೂಕಿನ ಸೋಮಪ್ಪಯ್ಯನ ಮಠದ ಪ.ಪೂ. ಶ್ರೀ ಚನ್ನಬಸವ ಸ್ವಾಮಿಗಳು ವಗುರು ಸಿದ್ಧಲಿಂಗ ಸ್ವಾಮಿಗಳು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಜಯಪುರದ ಬೌದ್ಧ ವಿಹಾರ ಸಮಿತಿಯ ಅಧ್ಯಕ್ಷರಾದ ಶ್ರೀ ರಾಜಶೇಖರ ಯಡಹಳ್ಳಿಯವರು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಮಾಡಿ, ಮಹಿಳೆಯರಿಗೆ ಸಮಾನ ಅವಕಾಶ ಸಿಗಬೇಕಾದರೆ ಜ್ಯೋತಿಬಾ ಫುಲೆ ಮತ್ತು ಅವರ ಪತ್ನಿಯಾದ ಸಾವಿತ್ರಿಬಾಯಿ ಫುಲೆ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ, ಅದಕ್ಕೆ ಶ್ರೀ ಕಾಯಕರತ್ನ ಮಹಿಳಾ ಸಂಸ್ಥೆ ನಮ್ಮ ತಾಲೂಕಿನ ಮಹಿಳೆ ಮತ್ತು ಮಕ್ಕಳ ಸಲುವಾಗಿ ಕೆಲಸ ಮಾಡುತ್ತಾ ಇದ್ದಾರೆ. ಅವರಿಗೆ ನಾವು ಯಾವಾಗಲೂ ಬೆಂಬಲವಾಗಿರುತ್ತೇವೆ ಎಂದು ತಮ್ಮ ಉದ್ಘಾಟನೆ ಭಾಷಣ ಮಾಡಿದರು. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಯಶೋಧಾ ರಾಜು ಲಮಾಣಿ ವಹಿಸಿಕೊಂಡಿದ್ದರು. ನಂತರ ಕೇಕ್ ಕಟ್ ಮಾಡಿ ಎಲ್ಲ ಮಹಿಳೆಯರ ಜೊತೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲೂ ಸಂಭ್ರಮಾಚರಣೆ ಮಾಡಿದರು. ವೇದಿಕೆಯ ಮೇಲೆ ಉಪಸ್ಥಿತರಿರುವ ತೇಜಸ್ವಿನಿ ಹಿರೇಮಠ ಹಾಗೂ ಅನನ್ಯಾ ಪಾಟೀಲ್ ಅವರು ಮಾಡಿದರು. ನಂತರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಪ್ರಾಜೆಕ್ಟ್ ಲೀಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ತೇಜಸ್ವಿನಿ ಹಿರೇಮಠ ಅವರು ವಹಿಸಿ, ಮಹಿಳೆಯರು ಇವಾಗಿನ ಕಾಲದಲ್ಲಿ ಮುಂದುವರೆಯಲು ಶಿಕ್ಷಣ ಬಹಳ ಅವಶ್ಯಕವಾಗಿದೆ. ನಾನು ಬಹಳ ಸಮಾಜದ ಕಟ್ಟಕಡೆಯ ಮಹಿಳೆಯರ ಜೊತೆ ಕೆಲಸ ಮಾಡಿದ ಅನುಭವ ನನಗಿದೆ. ಯಾಕೆಂದರೆ ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರದು ಎಂದರೆ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಎಂದು ಹೇಳಿದರು. ಇನ್ನೋರ್ವ ಮುಖ್ಯ ಅತಿಥಿಗಳ ಸ್ಥಾನವನ್ನು ಬೀಳಗಿ ಇನ್ನವೀಲ್ನ ನಿರ್ದೇಶಕರಾದಂತಹ ಶ್ರೀಮತಿ ಅನನ್ಯಾ ಪಾಟೀಲ್ ಅವರು ವಹಿಸಿ, ಮಹಿಳೆಯರು ಮುಂದೆ ಬರಬೇಕು, ಮಹಿಳೆಯರ ಗೌರವ ಸ್ಥಾನಮಾನವೇನಿದೆ ಎಂಬುದನ್ನು ಇಂತಹ ಸಂಸ್ಥೆಗಳು ಹಾಗೂ ನಮ್ಮ ಸಂಸ್ಥೆಯು ಬಹಳ ಕೆಲಸ ಮಾಡುತ್ತಾ ಇದ್ದಾವೆ. ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಂಡು ಮಹಿಳೆಯರು ಮುಂದೆ ಬರಬೇಕು ಎಂದು ಹೇಳಿದರು. ತದನಂತರ ಪರ್ವ ನ್ಯೂಸ್ ಚಾನೆಲ್ನ ಪ್ರಧಾನ ಸಂಪಾದಕರಾದ ಪ್ರದೀಪ್ ಹಿರೇಮಠ ಅವರು ತಮ್ಮ ಮುಖ್ಯ ಅತಿಥಿಗಳ ಭಾಷಣ ಮಾಡಿ, ಇವಾಗ ನಮ್ಮ ದೇಶದ ಸಂಸ್ಕೃತದ ಬಗ್ಗೆ ಮತ್ತು ಮಹಿಳೆಯರಿಗೆ ಇವಾಗಿನ ಪುರುಷರು ಯಾವ ರೀತಿ ಕಾಣುತ್ತಾ ಇದ್ದಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ಮಾತನಾಡಿದರು. ಅದಾದ ನಂತರ ಇನ್ನೋರ್ವ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿದಂತಹ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಶೇಖರ ಕಾಖಂಡಿಕಿಯವರು, ಜಮಖಂಡಿಯಿಂದ ಈ ಸಂಸ್ಥೆಯವರು ನಮ್ಮ ತಾಲೂಕಿನ ಅನಾಥ ಮಕ್ಕಳ ಸಲುವಾಗಿ ದಾನಿಗಳನ್ನು ಗುರುತಿಸಿ ನಮ್ಮ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸಹಾಯ ಮಾಡುತ್ತಾ ಇದ್ದಾರೆ ಎಂದರೆ ಅವರ ಕಾರ್ಯ ಬಹಳ ಮೆಚ್ಚುವಂತದ್ದು. ಈ ಸಂಸ್ಥೆಗೆ ನಮ್ಮ ಸಹಾಯ ಸಹಕಾರ ಮತ್ತು ಬೆಂಬಲ ಯಾವತ್ತೂ ಇರುತ್ತದೆ ಎಂದು ಹೇಳಿದರು. ವೇದಿಕೆಯ ಮೇಲೆ ಸೆಲ್ಕು ಸೋಲಾರ್ ಸಂಸ್ಥೆಯ ತರಬೇತಿ ವ್ಯವಸ್ಥಾಪಕರಾದ ಶ್ರೀ ಶಿವಕುಮಾರ ಕೆ ಹಾಗೂ ಪಿಎಂಎಫ್ಎಂಇ ಯೋಜನೆಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀ ಪ್ರವೀಣ್ ಪೂಜಾರಿಯವರು, ಎಸ್ಎಂ ಸುದ್ದಿ ಮಿತ್ರ ನ್ಯೂಸ್ ಚಾನೆಲ್ನ ಪ್ರಧಾನ ಸಂಪಾದಕರಾದ ಶ್ರೀ ಶ್ರೀಕಾಂತ್ ಮಠಪತಿಯವರು ಹಾಗೂ ಮಲ್ಲಯ್ಯ ಮಠಪತಿಯವರು ಉಪಸ್ಥಿತರಿದ್ದರು. ಶ್ರೀ ಕಾಯಕರತ್ನ ಮಹಿಳಾ ಸಂಸ್ಥೆ ವತಿಯಿಂದ ಡಾಕ್ಟರ್ ತೇಜಸ್ವಿನಿ ಹಿರೇಮಠ ಅವರಿಗೆ ಅತ್ಯುತ್ತಮ ಮಹಿಳಾ ರತ್ನ ಪ್ರಶಸ್ತಿಗೆ ಭಾಜನರಾದರು. ಕಲಾರತ್ನ ಪ್ರಶಸ್ತಿಯನ್ನು ರಾಜೇಶ್ವರಿ ಉಮದಿಯವರು ಕೊಡಲಾಯಿತು. ಬೀಳಗಿ ತಾಲೂಕಿನ 5 ಜನ ಮಹಿಳೆಯರಿಗೆ ಉದ್ಯಮ ಕ್ಷೇತ್ರದಲ್ಲಿ ಬೆಳವಣಿಗೆಯಾಗಿ ಮುಂದೆ ಬಂದು ಆದರ್ಶ ಮಹಿಳೆಯರಿಗೆ ಕಾಯಕರತ್ನ ಪ್ರಶಸ್ತಿಗೆ ಭಾಜನರಾದರು. ಎಲ್ಲ ದಾನಿಗರಿಗೂ ಹಾಗೂ ಮಾಧ್ಯಮದ ಮಿತ್ರರಿಗೂ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಯಶೋಧಾ ರಾಜು ಲಮಾಣಿಯವರು ಗೌರವಿಸಿ ಸನ್ಮಾನ ಮಾಡಿದರು. 100 ಜನ ಅನಾಥ ಮಕ್ಕಳಿಗೆ 600 ಕಿಂಗ್ ಸೈಜ್ 100 ಪೇಜಿನ ನೋಟಬುಕ್ಕುಗಳನ್ನು ಶ್ರೀ ರಾಜಶೇಖರ ಯಡಹಳ್ಳಿಯವರು, 100 ಕಂಪಾಸುಗಳನ್ನು ದಯಾನಂದ ಹನುಮಾಕರವರು, 100 ಪೆನ್ನುಗಳನ್ನು ಶೇಖರ ಕಾಖಂಡಿಕಿಯವರು ದೇಣಿಗೆ ಕೊಟ್ಟರು. 200 ಜನರಿಗೆ ಅನ್ನ ಸಂತರ್ಪಣೆಯನ್ನು ಮಲ್ಲಯ್ಯ ಮಠಪತಿಯವರು ಮಾಡಿಸಿದರು. ಪ್ರಾಸ್ತಾವಿಕ ನುಡಿಗಳನ್ನು ಕಾಶಿನಾಥ ಹೊಸಮನಿಯವರು ಮಾಡಿದರು. ಪ್ರಾರ್ಥನೆ ಶ್ರೀಮತಿ ರಾಜೇಶ್ವರಿ ಉಮದಿಯವರು ನಡೆಸಿಕೊಟ್ಟರು. ಸ್ವಾಗತ ಪುಂಡಲೀಕ್ ಕಾಂಬಳೆ ಹಾಗೂ ಅಪ್ಪಾಸಾಬ್ ನದಾಪ ಅವರು ವಂದಿಸಿದರು. ಭಾರತೀ ಗುರವ ನಿರೂಪಿಸಿದರು. ಇವತ್ತು ನಮ್ಮವ್ವ ನಮ್ಮಪ್ಪ ದುಡಿತಾರ. ನಿಜವಾದ ಹೆಣ್ಣು ಮಕ್ಕಳಿಗೆ ಸಂಸಾರ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಅಂತಂದ್ರೆ
ಹೇಳೋದಾಗಿದ್ದೆ ಅಂತಂದ್ರ ನಮ್ಮ ಅಪ್ಪ ದಿವ್ಸಕ್ಕೆ ಎಷ್ಟು ದುಡಿತಾನ, ನಮ್ಮ ಅವ್ವ ದಿವ್ಸಕ್ಕೆ ಎಷ್ಟು ದುಡಿತಾಳ, ನಾವು ದಿವ್ಸ 3 ಹೊತ್ತು ನಾವು ಊಟ ಮಾಡಾಕ್ತೀವಿ. ಹಿಂಗ ಎಷ್ಟು ಮಂದಿ ಊಟ ಮಾಡಾಕತ್ತಾರ, ಪ್ರತಿ ತಿಂಗಳಿಗೆ ನಾವು ದುಡ್ಡು ಎಷ್ಟು ತಿನ್ನಾಕತ್ತೀವಿ, ಎಷ್ಟು ಉಳ್ಯಾಕತ್ತೈತಿ. ಶಾಸಕರು ಸಮೂಹ ಹಿರಿಯರಾದಂಥ ಜಯಪ್ರಕಾಶ್ ಸಾಹೇಬರು ಇವತ್ತು ಉದ್ಘಾಟನೆ ಮಾಡಬೇಕಾಗಿತ್ತು. ಅವರ ಬದಲಾಗಿ ನಾನು ಇವತ್ತು ತಮ್ಮೆಲ್ಲರ ಜೊತೆಗೂಡಿ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ನನಗೆ ಅತಿಥಿಯಾಗಿ ಕರೆಯಲು ಕಾಶಿನಾಥ್ ಅವರು ಸಂಪರ್ಕಿಸಿ ನನಗೆ ಅನಾಥ ಮಕ್ಕಳಿಗೆ ಸ್ವಲ್ಪ ನೀವು ಶೈಕ್ಷಣಿಕ ಸಾಮಗ್ರಿಗಳನ್ನು ಕೊಡಬೇಕು ಅಂತ ವಿನಂತಿ ಮಾಡಿಕೊಂಡಾಗ ನಾನು ಒಂದು ಸಾರಿ ನಾನು ಬೇರಾದಷ್ಟು ಮಟ್ಟಿಗೆ ಸಹಾಯವನ್ನು ಮಾಡಿದ್ದೀನಿ. ಅದೇನು ಅಂತ ದೊಡ್ಡ ಸಹಾಯ ಅಲ್ಲ ನಾನು ಭಾವಿಸಿದ್ದೀನಿ. ಆದಾಗ್ಯೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತೀವ್ರ ಸಂತೋಷ ಆಗ್ತಾ ಇದೆ. ಈ ದಿನ ತಾವೆಲ್ಲರೂ ತಾಯಿದಿರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಬಹಳ ಸಂತೋಷ. ತಾಯಿದಿರೇ, ತಮ್ಮೆಲ್ಲರಿಗೂ ಒಂದು ನಾನು ಮಾತು ಹೇಳ್ತೀನಿ. ಸುಮಾರು 100-150 ವರ್ಷಗಳ ಹಿಂದೆ ನಿಮಗೆ ಯಾವುದೇ ಶಿಕ್ಷಣ ಪಡೆದುಕೊಳ್ಳುವ ಹಕ್ಕು ಇರಲಿಲ್ಲ. ತಾವೆಲ್ಲರೂ ಕೂಡ ಇಲ್ಲಿ ಕೂತವರೆಲ್ಲರೂ ಕೂಡ ಕನಿಷ್ಠ ಪಕ್ಷ SSLC ಡಿಗ್ರಿ ಪಡೆದವರಿದೆ. ತಮ್ಮ ಮಕ್ಕಳನ್ನ ಒಳ್ಳೊಳ್ಳೆ ಶಾಲೆಗಳಲ್ಲಿ ಸೇರಿಸಿ ಅವ್ರಿಗೆ ವಯಸ್ಸಾಗಿದೆ ಒಪ್ಕೊಳ್ತೀನಿ ಇಲ್ಲ ಅಂತಲ್ಲ, ಅವರು ಆಸ್ಪಾಸ್ ನೇರ ಮೇಲೆ ಯಾವ ಕುದುರೆಗಳು ಇಲ್ಲ, ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಅವರನ್ನ ನೀನೇನು ಮಾಡಿಕೊಂಡು ಅದರಿಂದ ಹೊರಗೆ ಬಂದು ನೀನು ಮೇವನ್ನು ತಿನ್ನು, ನೀನು ಅಗ್ದಿ ಹೆಲ್ದಿ ಆಗ್ತೀಯ, ನೀನು ಆರೋಗ್ಯ ಆಗ್ತೀಯ, ನಿಮ್ಗೆ ಯಾವುದು ಡಿಸೀಸು ಯಾವುದು ಕಾಯಿಲೆನೂ ಇಲ್ಲ ಅಂತೇಳಿ ಆ ಗುರುಗಳು ಅವ್ರಿಗೆ ಹೇಳು ಅಂತ ಹೇಳ್ತಾರೆ. ಆಯ್ತು, ಮಾವಿನ ಮರ ನಾನು ಕೇಳಿದ್ದು ಎಷ್ಟೋ ಪಕ್ಷಿಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಒಂದು ಮರ, ಎಷ್ಟೋ ಪ್ರಾಣಿಗಳಿಗೆ, ಎಷ್ಟೋ ಮಾನವರಿಗೆ ಹಣ್ಣುಗಳನ್ನ ನೆರಳನ್ನು ನೀಡಿರ್ತಕ್ಕಂಥ ಒಂದು ದೊಡ್ಡ ಕಾಡಿನಲ್ಲಿ ಇರ್ತಕ್ಕಂಥ ಮರ. ಅದು ಯಾಕೋ ಅವರ ಒಂದು ಎಲೆಗಳು ಉದುರ್ತಾ ಇದ್ದಾವೆ, ಆಮೇಲೆ ಆ ಕೊಂಬೆಗಳು ಒಣಗ್ತಾ ಇದ್ದಾವೆ. ಅದಕ್ಕೆ ಆ ಮರಕ್ಕೆ ನನ್ನ ಒಂದು ವಯಸ್ಸಾಯಿತು, ನಾನು ಉಳಿತೀನೋ ಅಥವಾ ಇಲ್ಲೋ ಅನ್ನುವಂತ ನಾನು ಕೇಳ್ಕೊಂಡು ಭಗವಂತನನ್ನು ಕೇಳಿದ್ದಾರೆ. ಅದಕ್ಕೆ ಆ ಪ್ರಶ್ನೆ ನಾನು ಕೇಳಿಕ್ಕೆ ಬಂದಿದ್ದೇನೆ ಭಗವಂತ. ಅವಾಗ ಹೇಳ್ತಾನೆ, ಇಲ್ಲ ನೀನೇನು ಹೇಳಲಿಕ್ಕೆ ಹೋಗಬೇಡ ಅಂತ ಹೇಳೋರಿಗೆ ಅಲ್ಲಿ ಅದರ ಕೆಳಗಡೆ ಒಂದು ನಿಧಿ ಇದೆ. ಆ ಮಾವಿನ ಗಿಡದ ಕೆಳಗಡೆ ಒಂದು ನಿಧಿ ಇದೆ. ಆ ನಿಧಿಯನ್ನ ತೆಗೆಸುವಂತೇಳು ಆ ಬೇರೆ ನೀರು ಹತ್ತಾ ಇಲ್ಲ, ಅದಕ್ಕಾಗಿ ಅದು ಒಣಗ್ತಾ ಇದೆ. ಆ ನಿಧಿ ಬಂತು ಅಂದ್ರೆ ಆಟೋಮೆಟಿಕ್ ಆ ಬೇರಿಗೆ ನೀರು ಹೋಗುತ್ತೆ. ನೀರು ಹೋಗುತ್ತೆ, ಅದು ಚಿಗುರುತ್ತೆ, ಮತ್ತೆ ಏನಾಗಲ್ಲ. ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಆಮೇಲೆ ಮಾನವರಿಗೆ ನೆರಳಾಗ್ಬೋದು, ಹಣ್ಣನ್ನು ಕೊಡ್ಬೋದು. ಯಾವುದಕ್ಕೂ ಹೆದರಿಕೆ ಹೋಗಬೇಡ ಅಂತ ಹೇಳಿ ಆ ಗುರುಗಳ ಆಯ್ತು ಅಂತ ಹೇಳ್ತಾರೆ. ಇವರು ಬಂದದ್ದು ಭಗವಂತನನ್ನ ಭೇಟಿ ಆಗಲಿಕ್ಕೆ, ಭಾರತ ಬಂದದ್ದು ಭಗವಂತನನ್ನ ಭೇಟಿ ತೆಗೆದುಕೊಂಡಂತ ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಿರ್ವಹಿಸಲ್ಪಟ್ಟಿತು. ಈ ದಿನ 100 ಜನ ಮಕ್ಕಳಿಗೆ ಶಾಲಾ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮ ಜೊತೆಗೆ 5 ಈ ಸುಸಂದರ್ಭದಲ್ಲಿ ಮಕ್ಕಳು ಮತ್ತು ಎಲ್ಲ ತಾಯಂದಿರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳು. ಮೈಕ್ನ ಚಾಲು ಹೇಳತ್ತು ಬರಲಿ, ನೀವು ಹಂಗೆ ಕೊಟ್ಟದ ಹಂಗೆ ಹೇಳತ್ತು ಬರ್ರಿ. ರೆಕಾರ್ಡ್ ಲಾಸ್ಟ್ ಕೊಡ್ರಿ. ಮಮತೆಯಲ್ಲಿ ಮಗಳಾಗಿ, ಅಕ್ಕರೆಯಲ್ಲಿ ಅಕ್ಕನಾಗಿ, ತುಂಟಾಟದಲ್ಲಿ ತಂಗಿಯಾಗಿ, ಸಲಿಗೆಯಲ್ಲಿ ಸ್ನೇಹಿತೆಯಾಗಿ, ಪ್ರೀತಿಯಲ್ಲಿ ಪ್ರೇಯಸಿಯಾಗಿ, ಮನೆಯ ತುಂಬುವ ಮಹಾಲಕ್ಷ್ಮಿಯಾಗಿ, ಮನದಂಗಳದ ಮಡದಿಯಾಗಿ, ತಾಳ್ಮೆಯಲ್ಲಿ ತಾಯಿಯಾಗಿ, ಅಪ್ಪುಗೆಯಲ್ಲಿ ಅಜ್ಜಿಯಾಗಿ, ತನ್ನ ಇಡೀ ಜೀವನವನ್ನು ತನ್ನವರಿಗಾಗಿ ಶ್ರಮಿಸುವಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ತಾಯಂದರಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಎಲ್ಲರೂ ವೇದಿಕೆ ಮೇಲೆ
ಮಾತಾಡ್ಯಾರ್ರಿ. ನಂಗೆ ಮಾತಾಡಕ್ಕಂತ ಏನು ಉಳಿದಿಲ್ಲ, ಅಂದ್ರೂ ಒಂದ್ ಮಾತಾಡ್ತೇನೆ. ಮೇಡಮ್ ಹೇಳಿದ್ರಿ, ನಮ್ಮ ಮಕ್ಕಳು ನಾವ್ ಯಾವ ರೀತಿ ಬೆಳೆಸ್ಬೇಕಂತಂದ್ರ ಹಿಂಗ್ ಓದಿ ಅಂತಂದ್ರ ಬೆಳೆಯೋ ದಾರಿಯಲ್ಲಿ ಯಾರೇ ಇರ್ಲಿ ಮುಳ್ಳಿದ್ರು ಆ ಮುಳ್ಳನ್ ತುಳದ್ ಮುಂದ್ ನಡೀರಿ ಅಂತ ಹೇಳುವಂತ ಒಂದ್ ಮಾತೈತಿ. ಆ ಮಾತನ್ನ ನಾವು ನಮ್ಮ ಮಕ್ಕಳಿಗೆ ಏನಾದ್ರು ಹೇಳ್ಕೊಟ್ಟಿವಿ ಅಂತಂದ್ರ ಈ ಅತ್ಯಾಚಾರಗಳು ದೌರ್ಜನ್ಯಗಳು ಯಾವುದೂ ಆಗುದಿಲ್ಲ. ಯಾಕಂದ್ರೆ ನಾವು ಯಾವ ರೀತಿ ಬಲಿಷ್ಠರಾಗ್ತೀವಲ್ಲ ಆ ರೀತಿ ಜನ ಇರ್ತಾರೆ. ನನ್ನ ನೋಡಿ ಇನ್ನೊಬ್ರು ಕಲಿಬೇಕಂತಂದ್ರೆ ನಾವು ಮೊದಲು ಬಲಿಷ್ಠರಾಗ್ಬೇಕು. ಇಷ್ಟು ಹೇಳಿ ನಾನು ಪರಮ ಪೂಜ್ಯ ಶ್ರೀ ಚನ್ನಬಸವ ಸ್ವಾಮಿಗಳು ಗುರುಸಿದ್ಧಲಿಂಗ ಸ್ವಾಮೀಜಿಗಳವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಕಾರ್ಯಗಳ ಪರವಾಗಿ ಅವರನ್ನು ವೈಯಕ್ತಿಕವಾಗಿ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮೇಡಮ್ ಅವರು ಹೊರ ದೇಶದಲ್ಲಿ ಇದ್ರೂ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ನಮ್ಮ ಕಾರ್ಯಕ್ರಮಕ್ಕೆ, ಅದು ತಮ್ಮ ಶಿಷ್ಯನ ಕಾರ್ಯಕ್ರಮಕ್ಕೆ ಬಹಳ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ನಮ್ಮ ತೇಜಸ್ವಿನಿ ಹಿರೇಮಠ ಮೇಡಮ್ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ತಾಯಿಗಳ ಪರವಾಗಿ ಹಾಗೂ ನನ್ನ ಎಲ್ಲ ಬುದ್ಧ ಮಕ್ಕಳ ಪರವಾಗಿ ದಯವಿಟ್ಟು ಗಲಾಟೆ ಮಾಡಬೇಡ್ರಿ. ಬಲೋ ಭಾರತ್ ಮಾತಾ ಕಿ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಹಿಳೆ ಹೆಣ್ಣು ಅಂತಂದ್ರೆ ಪ್ರಪಂಚ. ಭಾರತ ಅನ್ನುವಂತಹ ನಮ್ಮ ದೇಶದ ಸಂಸ್ಕೃತಿಯನ್ನ, ನಮ್ಮ ದೇಶದ ಪರಂಪರೆಯನ್ನ, ನಮ್ಮ ದೇಶ ಭಾರತ ಅಂದ್ರೆ ಭಾರತ ಮಾತೆ ಅದನ್ನು ಕೂಡ ನಾವು ಒಂದು ಹೆಣ್ಣಿಗೆ ಹೋಲಿಸಿದ್ವಿ. ಹೆಣ್ಣಿದ್ರ ಹೆಣ ಸಿಂಗಾರ. ನಮ್ಮ ಭಾಷೆ ನೋಡ್ರಿ, ನಮ್ಮ ಮಾತುಗಳು ಎಷ್ಟು ಅದ್ಭುತ ಅಂತಂದ್ರೆ ಹೆಣ್ಣಿದ್ರ ಹೆಣ ಸಿಂಗಾರ. ಒಂದು ಸಾವಿನ ಮನೆಗೆ ಹೋದ್ರ ಅದು ಸಾವಿನ ಮನಿ ಅಂತ ಅನಿಸ್ಬೇಕಾಗಿತ್ತು ಅಂತಂದ್ರ ಬಂದವರ ಕಣ್ಣೊಳಗೆ ನೀರು ಬರ್ಬೇಕಾಗಿತ್ತು ಅಂತಂದ್ರ ಆ ಹೆಣ್ಣದ ಮುಂದೆ ಕೂತ್ಕೊಂಡು ಅಳತಿರುವಂತ ಹೆಣ್ಣು ಮಕ್ಕಳ ಕಣ್ಣೀರ ಸಾಕ್ಷಿ. ಅವಾಗ ನಮಗ ಅದೊಂದು ಸಾವಿನ ಮನಿ ಅಂತ ಅನಿಸ್ತದೆ. ಅಷ್ಟೇ ಅಲ್ಲ ಇವತ್ತ ಹೆಣ್ಣು ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ನಾಡಿನೊಳಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಂತ ಹೇಳಿ ನಮ್ಮ ನಾಡೊಳಗಿರುವಂತಹ ಪ್ರಮುಖವಾದ ನದಿಗಳನ್ನೂ ಕೂಡ ಇವತ್ತು ಹೆಣ್ಣಿಗೆ ಹೋಲಿಸ್ತಾರೆ. ನಮ್ಮ ದೇಶದ ಭಾರತಾಂಬೆ ಕೂಡ